ಡೆಫಿನೆಟ್ಲಿ ಮಿಕ್ಕಾದಳಂತೂ ಬರೋಕ್ಕಾಗಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಏನೋ ಇವನು ಕತ್ಲಲ್ಲಿ ಈ ಥರ ಇದ್ದಾನೆ ಅಂತ ಅನ್ಕೋಬೇಡಿ. ನಾನೀಗ ಮನೆಗೆ ಬಂದಿದ್ದೀನಲ್ಲ ಊರಿಗೆ. ಇಲ್ಲಿ ನೋಡಿ, ನನ್ನ ಗಾಡಿ ನಿಲ್ಲಿಸಿ ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನನ್ನ ಟ್ರೀ ಹೌಸ್ ನೋಡೋಕ್ಕೆ ಬಂದಿದ್ದೀನಿ ಗೈಸ್. ಟ್ರೀ ಹೌಸಲ್ಲಿ ವೀಡಿಯೋ ಮಾಡಬೇಕು, ಅದು ಮಾಡದೆ ಹೋದರೆ ಬೇಜಾರಾಗೋಗ್ಬಿಡುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಟ್ರೀ ಹೌಸ್ ಮಾಡಿದ್ದೀನಿ. ಸೊ ಹಂಗಾಗಿ ಯಾಕೋ ಜೀವನದಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಭಯ ಬಂದ್ಬಿಟ್ಟಿತ್ತಲ್ಲ. ಇಲ್ಲೆಲ್ಲ ಪೊದೆಗಳು ಬೆಟ್ಟ ಅಲ್ವಾ ಗೈಸ್, ಪೊದೆಗಳು ಜಾಸ್ತಿ, ಹಂಗಾಗಿ ಭಯ ಆಗುತ್ತೆ ಒಂದ್ಸರಿ. ಇಟ್ಸ್ ಓಕೆ. ಆ ಟ್ರೀ ಹೌಸು ಹೆಂಗಿದೆ, ಇದೆಯಾ ಅಥವಾ ಹಾಳಾಗಿದೆಯಾ ಅಂತ ನೋಡೋಕೆ ಬಂದಿದ್ದೀನಿ. ಯಾಕಂದರೆ ನಾಳೆ ಬಂದು ಇಲ್ಲೇ ಸ್ಟೇ ಆಗಬೇಕು ಟ್ರೀ ಹೌಸಲ್ಲಿ. ಸೊ ಹಂಗಾಗಿ ಈ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ನನ್ನ ಗಾಡಿನ ಈ ಜಾಗದಲ್ಲಿ ಪಾರ್ಕ್ ಮಾಡಿದ್ದೀನಿ. ಬನ್ನಿ ಟ್ರೀ ಹೌಸ್ನ ನೋಡೋಣ ಹೆಂಗಾಗಿದೆ ಅಂತ. ಟಾರ್ಚ್ ಫ್ರಂಟಿಗೆ ಬಿಡ್ತಿದ್ದೀನಿ, ಯಾಕಂದರೆ ಕತ್ಲಲ್ಲಿ ಕಾಣಲ್ಲ. ಟಾರ್ಚ್ ನನ್ನ ಮುಖಕ್ಕೆ ಬಿಟ್ರೆ ರೋಡೇ ಕಾಣಲ್ಲ. ಅದಕ್ಕೆ ಆ ರೀಸನಿಗೋಸ್ಕರ ಲೈಟ್ನ ಫ್ರಂಟಿಗೆ ಬಿಟ್ಟಿದ್ದೀನಿ. ಈ ಜಾಗದಲ್ಲಿ ಮನೆ ಕಟ್ಟಿದ್ದೆ, ಮನೆ ಇನ್ನ ಇದೆಯಾ ತುಂಬಾ ಚೆನ್ನಾಗಿ ಕಟ್ಟಿದ್ದೆ ಈ ಸರಿ ನಾನು. ಓಕೆ, ತೊಂದರೆ ಇಲ್ಲ ಗಾಯ್ಸ್, ಟ್ರೀ ಹೌಸ್ ಚೆನ್ನಾಗೇ ಇದೆ, ಏನೂ ಆಗಿಲ್ಲ. ಆರಾಮಾಗಿ ಅಚ್ಚುಕಟ್ಟಾಗಿ ಹೆಂಗ್ ಮಾಡೋಗಿದ್ನ ಹಂಗೆ ಇದೆ ನೀಟಾಗಿ. ಬನ್ನಿ ಒಂದ್ಸರಿ ಹತ್ಬಿಟ್ಟು ಒಂದು 10 ನಿಮಿಷ ಅಲ್ಲಿ ಕೂತಿದ್ದೆ, ಹೋಗೋಣ ಒಂದ್ ಸ್ವಲ್ಪ ಎಂಜಾಯ್ ಮಾಡೋಕು. ಅದ್ರ ಜೊತೆಗೆ ಚಿಲ್ ಮಾಡ್ಬೇಕಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಖಾರ ತಂದಿದ್ದೀನಿ. ಇನ್ನೂ ಬೇರೆ ಏನಾರ ತಗೋಬರೋಣ ಅನ್ಕೊಂಡೆ ತಿನ್ನಕ್ಕೆ. ಬಟ್ ಏನಂತಂದ್ರೆ ಅಲ್ಲಿ ಅಜ್ಜಿ ಹತ್ರ ಒಬ್ರು ಶಾಪ್ ಇದೆ, ಅಜ್ಜಿ ಹತ್ರ ಚೇಂಜ್ ಇಲ್ಲ ಅಂತೆ. ಹಂಗಾಗಿ ಚೇಂಜ್ ಇದ್ದಿದ್ದು 10 ರೂಪಾಯಿಲಿ ಇದನ್ನು ತಗೊಬಂದಿದ್ದೀನಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಹತ್ಬಿಡೋಣ ಟ್ರೀ ಮೇಲೆ. ಟ್ರೀನ ಆ ಕಡೆ ಈ ಕಡೆ ನೋಡ್ಕೋಬೇಕು ಗುರು, ಸವಾಸ ಅಲ್ಲ. ಅವತ್ತು ಒಂದ್ಸರಿ ಬಂದಾಗ ಏನೋ ಇನ್ಸಿಡೆಂಟ್ ಆಗಿತ್ತು, ಬನ್ನಿ ಹೇಳ್ತೀನಿ ನಿಮಗೆ. ಸೂಪರ್. ಹೆಂಗಿದೆ ನನ್ನ ಟ್ರೀ ಹೌಸಿನ ಬೇಸ್ಮೆಂಟ್. ಈ ಬೇಸ್ಮೆಂಟಿಗೆ ಬಂದು ಕೂರಕ್ಕೆ ಒಂಥರ ಮಜಾ ಹೇಳಿ. ನಾಳೆ ಬಂದು ಇಲ್ಲಿ ಕ್ಯಾಂಪ್ ಮಾಡಿದ್ರೆ ಮಜಾ ಇರುತ್ತೆ ಗೈಸ್. ಹಂಗಾಗಿ ಇವತ್ತು ಚೆಕ್ ಮಾಡೋಣ ಅಂತ ಬಂದೆ. ಮೊನ್ನೆ ಈ ಜಾಗ ಇದೆ ನೋಡಿ ಇಲ್ಲೇ, ಅಂದರೆ ಇದು ಮನೆ ಕಟ್ಬೇಕಾರೆ ಇದೇ ಜಾಗದಲ್ಲಿ ಕಟ್ಟಿ ಈ ಕೆಳಗೆ ಸ್ಪಾಟಲ್ಲಿ ಮೊಲ ಗೂಡು ಮಾಡ್ಕೊಂಡಿತ್ತು. ನಾನು ಅದ್ರ ಪಕ್ಕನೇ ನಿಂತಿದ್ದೆ, ನನಗೆ ಗೊತ್ತಾಗಿಲ್ಲ. ಆಮೇಲೆ ನನ್ನ ಮುಂದೆ ಜಂಪ್ ಆಗಿ ಹೋಗ್ಬಿಡ್ತು ಗೈಸ್. ಬನ್ನಿ, ಚೆನ್ನಾಗಿದೆ ಈ ಜಾಗ, ಪೀಸ್ಫುಲ್ ಆಗಿದೆ. ಇದು ನೋಡಿ, ಇಲ್ಲಿಂದ ಇಲ್ಲಿ ತನಕ ಇದು ಮಾಡಿದ್ದೀನಿ. ಇದಿದೆಯಲ್ಲ ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ಇದು ಹಾಕ್ಬೇಕಾದ್ರೆ ರೋಡಲ್ಲಿ ಬಿದ್ದಿದ್ದು, ಅದನ್ನ ಎತ್ಕೊಬಂದು ಇಲ್ಲಿಗೆ ಇದ್ರ ಮೇಲೆ ಹಾಕಿದ್ದೀನಿ. ಚೆನ್ನಾಗಿದೆ ಅಲ್ಲ. ಫೋನ್ನ ಇಲ್ಲಿ ಇಟ್ಬಿಡೋಣ. ವಾ, ಏನು ಮಜಾ ಇದೆ ಗುರು ಇದ್ರಲ್ಲಿ ಬಂದು ಕೂರಕ್ಕೆ. ರಾತ್ರಿ ಟೈಮಲ್ಲಿ ಕ್ರೇಜಿ ಫೀಲ್ ಅಲ್ಲ, ನೆಕ್ಸ್ಟ್ ಲೆವೆಲ್ ಫೀಲ್ ಅನಿಸ್ತದೆ ನನಗೆ ಇಲ್ಲಿ ಕೂರಕ್ಕೆ. ವಾ, ಅಯ್ಯೋ ಡಯಟ್ ಮಾಡ್ತಿದ್ದೆ, ಬಟ್ ಏನ್ ಮಾಡೋದು, ಸಮ್ಟೈಮ್ಸ್ ಡಯಟ್ನ ಬಿಟ್ಬಿಡಬೇಕು. ನಾನೇನೋ ಹಿಂಗೆ ಶೇಕ್ ಆದಾಗ ಮರ ಹಿಂಗೆ ಶೇಕ್ ಆಗುತ್ತಲ್ಲ, ಆ ಶೇಕಿಗೆ ಈ ಕಡೆ ಎಲೆಗಳೆಲ್ಲ ಶಬ್ದ ಆಗುತ್ತೆ. ಆ ಶಬ್ದಕ್ಕೆ ನನಗೆ ಭಯ ಆಗ್ತದೆ, ಏನೋ ಬಂದಂಗೆ ಕೆಳಗಿಂದ. ಡೆಫಿನೆಟ್ಲಿ ಮಿಕ್ಕಾದಳಂತೂ ಬರೋಕ್ಕಾಗಲ್ಲ. ಇಲ್ಲಿ ನಾನು ಟಾಪ್ ಹೇಳಿದ್ದೀನಲ್ಲ, ಹಂಗಾಗಿ ನಾಳೆ ಬಂದು ಇಲ್ಲಿ ಕ್ಯಾಂಪ್ ವಿಡಿಯೋ ಮಾಡಬೇಕು. ಇದ್ರ ಮೇಲೆ 24 hours ಟ್ರೀ ಚಾಲೆಂಜ್. ಚೆನ್ನಾಗಿರುತ್ತಲ್ವ. ನಾನು ಕ್ಯಾಲರೀಸ್ ಬರ್ನ್ ಮಾಡ್ತಿದ್ದೀನಿ ಆಯ್ತಾ, ವಾಕ್ ಮಾಡಿ ಇವತ್ತು ನಡೆದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಮನೆಯಿಂದ ಸಿಟಿ ಪೂರ್ತಿ ಒಂದು ಸುತ್ತು ರೌಂಡ್ ಹೊಡ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದಿದ್ದೀನಿ. ಅಷ್ಟು ಸಿಕ್ಕಾಪಟ್ಟೆ ವಾಕ್ ಮಾಡಿದ್ದೀನಿ ಇವತ್ತು. ನನಗೆ ಗೊತ್ತು, ನಿಮಗೆ ಅನಿಸ್ತಾ ಇರ್ಬೋದು ಮನಸ್ಸಲ್ಲಿ ಈಗ ಒಂಥರ ಫೀಲ್ ಬರ್ತಾರೆ 24 hours ಟ್ರೀ ಹೌಸ್ ಚಾಲೆಂಜ್ ಅಂತೇಳಿ. ಆ ಟ್ರೀ ಹೌಸ್ ಚಾಲೆಂಜ್ ಈಗ ನಿಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಫೀಲ್ ಆಗ್ತಿದೆ ಅಂತ ನಂಗೆ ಗೊತ್ತು. ಈ ಜಾಗದಲ್ಲಿ ನಾನು ಕೂತಿರೋದಕ್ಕೆ ನಿಮಗೆ ಆ ಫೀಲ್ ಬರ್ತಿದೆ ಅಂತ ನಂಗೆ ಗೊತ್ತು. ಬಟ್ ಸ್ಟಿಲ್ ಅಲ್ವಾ, ಕಮೆಂಟ್ ಮಾಡಿ ಆ ಥರ ಫೀಲ್ ಬರ್ತಿದ್ರೆ. ಬಟ್ ಏನಂತಂದರೆ ನಾಳೆ ಬಂದು ನೀಟಾಗಿ ಟ್ರೀ ಹೌಸ್ ಚಾಲೆಂಜ್ ಮಾಡಬೇಕು ಗೈಸ್. ಇಲ್ಲಿ ಆ ಕಡೆ ಎಲ್ಲ ಸಿಟಿ ನೋಡಿ, ಫುಲ್ಲು ಟಾರ್ಚ್ ಲೈಟ್ ಸಣ್ಣ ಲೈಟು ಹೊಡಿತಿದೆ. ನಾನು ಲಾಸ್ಟ್ ಟೈಮ್ ಈ ಜಾಗದಲ್ಲಿ ಯಾವಾಗ ಬಂದು ಸ್ಟೇ ಆಗಿದ್ದು ಗೊತ್ತಾ, ಅದೇ ಈ ಸ್ಪಾಟಿಗೆಲ್ಲ. ನಾನು ನನ್ನ ಫ್ರೆಂಡ್ ಮಹೇಶ ಅಂತ ಇದ್ದಾನೆ, ಅವನ ಜೊತೆ ಬಂದು ನಾನು ಈ ಜಾಗದಲ್ಲಿ ಲಾಸ್ಟ್ ಟೈಮ್ ಬಂದು ಇಲ್ಲಿ ಸ್ಟೇ ಆಗಿದ್ದೆ ಗೈಸ್. ಅಂದರೆ ಕ್ಯಾಂಪ್ ಮಾಡಿ ಟೆಂಟ್ ಹಾಕಿ, ಇದು ಟೆಂಟ್ ಇದೆಯಲ್ಲ ನನ್ನ ಹತ್ರ, ಅದನ್ನ ಹಾಕ್ಬಿಟ್ಟು ಅಲ್ಲಿ ಮುಂದೆ ಆ ಕಡೆ ಟೆಂಟ್ ಹಾಕ್ಬಿಟ್ಟು ಸ್ಟೇ ಮಾಡಿದ್ವಿ. ಬಿರಿಯಾನಿ ಮಾಡಿದ್ದೆ ನೋಡಿ, ಅವನಿಗೆ ತಂದು ಕೊಟ್ಟಿದ್ನಲ್ಲ ಮನೇಲಿ ಮಾಡಿ. ಅದೇ ಲಾಸ್ಟ್. ಅದಾದ್ಮೇಲೆ ನಾವು ಈ ಜಾಗಕ್ಕೆ ಬಂದೇ ಇಲ್ಲ. ಹೋಪ್ ನೆಕ್ಸ್ಟ್ ಟೈಮ್ ಮಹೇಶ ಬರೋದ್ರೆ ಅವನ ಜೊತೆ ಮತ್ತೆ ಟೆಂಟಲ್ಲಿ ಅಲ್ಲ ಬರೋದಾದ್ರೆ ನೆಕ್ಸ್ಟ್ ಅವನ ಜೊತೆ ನಾನು ಟ್ರೀ ಹೌಸಲ್ಲಿ ಕ್ಯಾಂಪ್ ಮಾಡೋಣ ಅಂತಿದ್ದೆ. ಆಕ್ಚುಲಿ ಈ ಜಾಗದಲ್ಲಿ ಇಬ್ರಿಗೆ ಮಲ್ಗಕ್ಕಾಗಲ್ಲ, ಒಬ್ಬನೇ ಮಲ್ಗಕ್ಕಾಗೋದು. ಸೊ ನಾವು ಈ ಜಾಗಕ್ಕೆ ಬಂದು ಅಡುಗೆ ಏನಾರು ಮಾಡಿ ಇಲ್ಲಿ ಊಟ ಏನಾರು ತಗೊಬಂದು ಪಾರ್ಸಲ್ ಮಾಡ್ಕೊಬಂದು ಇಲ್ಲಿ ತಿಂದು ಹೋಗ್ಬಿಡ್ತೀವಿ. ಅವ್ನು ಫ್ರೀ ಇಲ್ಲ ಅನ್ಸುತ್ತೆ, ಅವ್ನು ಫ್ರೀ ಇದ್ರೆ ಅವ್ನ ಜೊತೆ ಮಾತಾಡ್ಬೋದು. ಗೈಸ್, ನಿಮ್ಗೊಂದು ಅವತ್ತು ಹೇಳೋದಲ್ಲ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಬೆಂಗಳೂರಿಂದ ಬಂದ್ಮೇಲೆ ವಿಡಿಯೋ ಶೂಟ್ ಮಾಡ್ತಿದ್ದೀನಲ್ಲ ಇಲ್ಲಿ, ಅಲ್ಲಿಂದ ಬೆಂಗಳೂರಿಂದ ಬರ್ಬೇಕಾದ್ರೆ ಎಷ್ಟು ಟಫ್ ಆಯ್ತು ಗೊತ್ತಾ. ನೀವು ಬರ್ಬೇಕಾರೆ ನೀವು ನೋಡಿದ್ರಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಎಷ್ಟು ಕಷ್ಟ ಪಟ್ಕೊಂಡು ಪಟ ಓಡೋಡಿ ಏನೇನೋ ಮಾಡ್ಕೊಂಡು ಟ್ರೈನ್ ಕ್ಯಾಚ್ ಮಾಡಿರೋದು ನಾನು. ಕ್ರೇಜಿ ಇತ್ತು ಫೀಲ್, ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಆ ಫೀಲ್. ಆರಾಮಾಗಿ ಎದ್ದೇಳ್ಬೋದು, ನನಗೇನು ತೊಂದರೆ ಇಲ್ಲ. ಈಗ ಕಂಫರ್ಟಬಲ್ ಆಗಿ ನಿಂತ್ಕೊಂಡು ತಿನ್ಬೇಕಾರೆ ಇದ್ರ ಮೇಲೆ ನೋಡಿ. ಕಂಪ್ಲೀಟ್ ನಮ್ಮ ಟ್ರೀ ಹೌಸು ಈ ಥರ ರೆಡಿಯಾಗಿದೆ. ಟ್ರೀ ಹೌಸ್ ಅಲ್ಲ, ಹೌಸಿಗೆ ಸೈಡಿಂದ ವಾಲ್ಗಳು ಏನೂ ಇಲ್ಲ. ಬಟ್ ಸ್ಟಿಲ್
ಇದೊಂಥರ ಚೆನ್ನಾಗಿದೆ, ಒಂದ್ ಸ್ವಲ್ಪ ಗಾಳಿ ಚೆನ್ನಾಗಿ ಬರುತ್ತೆ ಇದರಿಂದ. ಬಟ್ ಸ್ಟಿಲ್ ಗಾಳಿ ಚೆನ್ನಾಗಿ ಬರುತ್ತೆ ಇದಿಲ್ದಿರೋದ್ರಿಂದ. ಹಂಗಾಗಿ ಅದನ್ನ ಹಂಗೆ ಬಿಟ್ಟಿದೀನಿ. ಮಾಡ್ಬೇಕು ಇದನ್ನ, ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಸೋ ಅನ್ನೋದ್ ಬಿಡ್ಬೇಕು ಗುರು. ಅದೇನಕ್ಕಪ್ಪ ವಿಡಿಯೋದಲ್ಲಿ ಇಷ್ಟೊಂದು ಮಾತಾಡ್ತಿದ್ದೀನಿ. ಇದನ್ನ ಈ ಜಾಗದಲ್ಲಿ ಕದಾಗ ಅನಿಸ್ತಾ ಇದೆ ನನಗಂತೂ ಇದ್ರ ಮೇಲೆ ನಿಂತ್ಕೊಳ್ಳಕ್ಕೆ. ನೋಡಿ ಟ್ರೀ ಹೌಸ್, ಇದ್ರ ಮೇಲೆ ನಾನು. ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಕಡೆ ಸೈಡ್ ಎಲ್ಲ ಗುಡ್ಡಗಾಡು ಪ್ರದೇಶ, ಆ ಕಡೆ ಎಲ್ಲ ಕಂಪ್ಲೀಟ್ಲಿ ಗುಡ್ಡ ಇರೋದು. ಆ ಕಡೆ ಗುಡ್ಡ, ಈ ಕಡೆ ಫುಲ್ಲು ಗುಡ್ಡ, ಆ ಕಡೆ ಸರೌಂಡಿಂಗ್ ಪೂರ್ತಿ ವ್ಯಾಲಿ ಗೈಸ್, ಫುಲ್ ಕಾಡ್ ಪ್ರದೇಶ ಅಲ್ಲಿರೋದು. ಮತ್ತೆ ಈ ಜಾಗ ಇದೆಯಲ್ಲ, ಇಲ್ಲಿ ಅಲ್ಲಿಂದ ಸಿಟಿ ಸ್ಟಾರ್ಟ್ ಆಗುತ್ತೆ, ಒಂಚೂರು ಕೆಳಗಿಂದ ಸಿಟಿ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಕಂಪ್ಲೀಟ್ಲಿ ಈ ಪೋರ್ಷನ್ ಪೂರ್ತಿ ಈ ಕಡೆಯಿಂದ ಫುಲ್ಲು ಕಾಡು. ಮೇ ಬಿ ಕರಡಿಗಳು ಇರ್ಬೋದು ಅನ್ಸುತ್ತೆ ಈ ಜಾಗದಲ್ಲಿ, 200% ಇರುತ್ತೆ ಅನ್ಸುತ್ತೆ. ನಮ್ದು ಮಲೆನಾಡು ಸೈಡ್ ಅಲ್ವಾ, ಹಂಗಾಗಿ. ನಿಮ್ಗೊಂದು ವಿಷಯ ಹೇಳ್ಬೇಕು, ನಮ್ಮ ಮಲೆನಾಡು ಸೈಡ್ ಆಗಿರೋದ್ರಿಂದ ನಾವು ಪಕ್ಕದ ಮನೇಲಿ ಇದ್ರೂ ಅಕ್ಕಪಕ್ಕ ಹಿಂದೆ ಮನೆಗಳೆಲ್ಲ ನೋಡ್ತೀವಲ್ಲ, ಅವು ಕಾಡ್ ಥರನೇ ಅನ್ಸುತ್ತೆ. ಪ್ರೆಸೆಂಟ್ ನಾನಿರೋ ಮನೇಲಿ ಆ ಥರ ಇಲ್ಲ, ಬಟ್ ಸ್ಟಿಲ್ ಬೇರೆ ಮನೆಗಳೆಲ್ಲ ಆ ಥರನೇ ಬರೋದು. ಬನ್ನಿ, ಇಷ್ಟೇ ಇವತ್ತಿಂದು. ಹೋಗೋಣ, ಮನೆಗೆ ಹೋಗೋಣ, ಊಟ ಮಾಡೋಣ. ಟ್ರೀ ಹೌಸ್ ನೋಡ್ಕೊ ಬರ್ಬೇಕಂತೇಳಿ ಬಂದಿದ್ದೆ, ಹಂಗಾಗಿ ಅದನ್ನೇ ಒಂದು ವೀಡಿಯೋ ಮಾಡಾಕ್ಬಿಟ್ಟಿದ್ದೀನಿ ನಿಮಗೆ. ಈಗ ಇಳಿಯೋದೇ ಒಂದು ಮ್ಯಾಟ್ರು. ಇಳಿಯೋಕ್ಕೇನು ಕಷ್ಟ ಏನು ಅನ್ಸಲ್ಲ, ಬಟ್ ಫೋನ್ ಇಟ್ಕೊಂಡು ಇಳಿತೀನಲ್ಲ, ಕತ್ಲೆ ಇರೋದ್ರಿಂದ ಸ್ವಲ್ಪ ಡೇಂಜರಸ್ ಅನಿಸುತ್ತೆ ನನಗೆ. ನೋಡಿ ಯಾವ ಥರ ಕುತ್ಕೊಂಡು ನಿಂತ್ಕೊಂಡಿದ್ದೀನಿ ನಾನು, ಈ ಥರ ನಿಂತ್ಕೊಂಡಿದ್ದೀನಿ ನಾನು. ಓಕೆ, ಇಳಿದ್ಬಿಡೋಣ ಇಲ್ಲಿಂದ. ಬನ್ನಿ, ಇಲ್ಲಿಗೆ ಇಳಿದ್ಬಿಟ್ಟು ಮನೆಗೆ ಹೋಗೋಣ. ಏನು ತಿನ್ನಕ್ಕೆ ಸಿಗ್ಲಿಲ್ಲಲ್ಲ, ಅದೇ ಬೇಜಾರಾಯ್ತು ಇವತ್ತು ನನಗೆ. ಅಲ್ಲೋದೆ ಅಲ್ಲೂ ರೈಸಿಂದ ಏನೋ ಐಟಮ್ ತಗೊಳ್ಳೋಣ ಅನ್ಕೊಂಡೆ, ಅದು ಅಲ್ಲಿ ಸಿಗಲಿಲ್ಲ, ಖಾಲಿ ಅಂತಂದರು. ಇಲ್ಲೂ ಅಷ್ಟೇ ಏನೂ ಸಿಗಲಿಲ್ಲ. ಸಿಕ್ತು ಬಟ್ ಚೇಂಜ್ ಇಲ್ಲ ಅಂತ ಅಜ್ಜಿ, ಹಂಗಾಗಿ ಸುಮ್ಮನೆ ಆಗ್ಬಿಟ್ಟೆ ನಾನು. ಮತ್ತೊಂದ್ಸರಿ ನೋಡ್ಕೊಳ್ಳಿ, ನಾಳೆ ಇಲ್ಲಿ ಬಂದು ವಿಡಿಯೋ ಮಾಡೋಣ. ಬನ್ನಿ ಹೋಗೋಣ. ಕೆಳಗೆ ಇಳ್ದು ಹುಳ ಉಪ್ಟಾಗಳು ಇರ್ತವೆ, ಅದಕ್ಕೆ ನಾನು ಫ್ರಂಟಿಗೆ ಲೈಟ್ ಬಿಡೋದು ಜಾಸ್ತಿ, ಬ್ಯಾಕ್ ಸೈಡ್ ಬಿಡಲ್ಲ. ಅದೇ ರೀಸನ್ಗೆ ನನ್ನ ಮುಖಕ್ಕೆ ಟಾರ್ಚ್ ಬಿಟ್ಕೊಳ್ಬೋದು, ಬಟ್ ಏನಂದ್ರೆ ಹುಳ ಉಪ್ಟಾಗಳು ಸಿಕ್ಕಾಬಿಟ್ಟೆ ಇರ್ತಾವಲ್ಲ, ಹಾವು ಏನಾರು ಇದ್ರೆ. ಸೊ ಆ ರೀಸನ್ಗೋಸ್ಕರ ಫ್ರಂಟಿಗೆ ಲೈಟ್ ಬಿಡ್ತಿದ್ದೀನಿ. ಹಿಂಗೇನಾರು ಮುಂದಕ್ಕೆ ನಾನು ಬಿಟ್ಕೊಂಡೆ ಅಂದ್ರೆ ನನಗೆ ರೋಡೇ ಕಾಣಲ್ಲ. ಈ ಲೈಟ್ ಆ ರೇಂಜಿಗೆ ಪವರ್ ಇದೆ, ಸೊ ಅದಕ್ಕೆ ಫ್ರಂಟಿಗೆ ಲೈಟ್ ಬಿಡ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿ ಆ ಜಾಗದಲ್ಲಿ ನಿಲ್ಸಿದ್ದೀನಿ, ಗಾಡಿ ಹತ್ರ ಹೋಗ್ಬೇಕೀಗ. ವಾ ವಾ ವಾ, ಎಷ್ಟು ದಿವಸ ಆಯ್ತು, ಒಂದು 10 ದಿವಸ ಆಯ್ತೇನಪ್ಪ ನಾನು ಮನೆ ಬಿಟ್ಟು 10 ದಿವಸ ಆಯ್ತು. ಇವತ್ತೇ ಬಂದಿದ್ದು ಮನೆಗೆ. ನೋಡಿ ನನ್ನ ಗಾಡಿ ಮೇಲೆ ನನ್ನ ಬಾಡಿ ಹಾಕೊಂಡು ಬಿಡ್ತು ಹೊಳ್ತು. ಗಾಡಿ ಮೇಲೆ ನಾನು ಹೋಗ್ಬಿಡೋಣ ಮನೆಗೆ. ಯಪ್ಪ, ಈ ಗುಂಡಿ ರೋಡಲ್ಲಿ ಹೋಗೋದೇ ಹಿಂಸೆ, ಎತ್ತಾಗ್ತದೆ. ಹೆಲ್ಮೆಟ್ ಬೇರೆ ಭಾರ ಆಗಿರೋದಕ್ಕೂ ಅದಕ್ಕೂ ತಲೆ ಎಲ್ಲ ನೋಯ್ತಾ ಇದೆ ನನಗಿಲ್ಲಿ. ಗೈಸ್, ಮನೆಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಅಪ್ಪಾಜಿ ಈಗ ಮಲ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ, ನಿದ್ದೆ ಮಾಡ್ತಿಲ್ಲ. ನನಗೆ ಬರೋ ತನಕ ವೆಯ್ಟ್ ಮಾಡ್ತಿದ್ರು. ಇಲ್ಲಿಗೆ ಬಂದಮೇಲೆ ಊಟ ಮಾಡೋಕ್ಕೆ ಹೇಳ್ಬಿಟ್ಟು ಮಲ್ಕಿದ್ದಾರೆ, ಈಗ ನಿದ್ದೆ ಮಾಡ್ತಾಯಿದ್ದಾರೆ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಊಟ ಆಯ್ತಾನಪ್ಪ ನಿಮ್ಮದು? ಊಟ ಆಯಿತು. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ ನೋಡಿ 11 ಗಂಟೆ ಆಗಿದೆ. ನಾನು 10:30 ತನಕ ಟ್ರೀ ಹೌಸ್ ಹತ್ರ ಇದ್ದಿದ್ದು ನಾನು ಮಾತಾಡ್ತಾ. ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.